ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯಾವ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ? ಎಲ್ಲರೂ ಬಾಯಿ ತೆರೆದು ಹೇಳಬಹುದಾ? ಯಾವ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ? ಒಬ್ಬ ಮನುಷ್ಯ ತಿರುಗಿ ಹೋಗುವುದರ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಒಬ್ಬ ಮನುಷ್ಯ ತಿರುಗಿ ಹೋಗುವುದರ ವಿಚಾರ. ಯಾಕೆ ತಿರುಗಿ ಹೋಗುವಂತ ಪರಿಸ್ಥಿತಿ ಬಂತು? ತಿರುಗಿ ಹೋಗುವ ಪರಿಸ್ಥಿತಿ ಬಂದಂದ್ರೆ ತಪ್ಪಾದ ಮಾರ್ಗವನ್ನ ಹಿಡಿದುದರಿಂದ ಏನಾಯ್ತು? ತಿರುಗಿ ಹೋಗುವಂತ ಪರಿಸ್ಥಿತಿ ಎದುರಾಯ್ತು. ನಮ್ಮ ಜೀವಿತದಲ್ಲಿ ಕೂಡ ನಾವು ಎಷ್ಟೋ ದೂರ ಎಷ್ಟೋ ಕಾರ್ಯಗಳನ್ನು ಮಾಡುವಂತ ಸಮಯದಲ್ಲಿ ತಿರುಗಿ ಹೋಗುವಂತ ಪರಿಸ್ಥಿತಿ ಎದುರಾಗಿರ್ಬೋದು, ಅಥವಾ ಕರ್ತನು ತಿರುಗಿ ಬಾ ಅಂತ ಅನ್ಕೊಂಡು ಹೇಳ್ತಿರ್ಬೋದು, ತಿರುಗಿ ಹೋಗು ಅಂತ ಅನ್ಕೊಂಡು ಹೇಳ್ತಿರ್ಬೋದು. ತಿರುಗಿ ಹೋಗುವುದಕ್ಕೆ ನಾವು ಮನಸ್ಸು ಮಾಡಿರ್ಬೋದು, ಮನಸ್ಸು ಮಾಡದೇ ಇರಬಹುದು, ಮನಸ್ಸು ಮಾಡೋದಕ್ಕೆ ಆಲೋಚನೆ ಮಾಡ್ತಿರ್ಬೋದು, ಮನಸ್ಸು ಮಾಡೋದಕ್ಕೆ ಯಾವುದಾದ್ರೂ ಒಂದು ನನಗೆ ಸೂಚನೆ ಬೇಕು ಅಂತ ಅನ್ಕೊಂಡು ಕೇಳ್ತಿರೋದು. ಇವತ್ತಿನ ದಿವಸ ಈ ಸಂದೇಶ ನಿಮಗೆ ಆ ಎಲ್ಲ ವಿಚಾರಗಳಿಗೋಸ್ಕರ ಉತ್ತರ ಕೊಡುವುದಾಗ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನರಿಗೆ ಈ ಒಂದು ಸಂದೇಶ ತಿರುಗಿ ಹೋಗೋದರ ವಿಚಾರವಾಗಿ ಉಪಯೋಗವಾಗ್ತಾ ಇದೆ? ಈಗ ಈ ಸಮಯದಲ್ಲಿ ನಿನ್ನೆಯ ದಿವಸ ನಾವು ಧ್ಯಾನ ಮಾಡಿದ್ವಿ ಯಾಕೋಬನ ವಿಚಾರವಾಗಿ. ನಾವು ಯಾಕೋಬನಿಗೆ ಕರ್ತನ ತಿರುಗಿ ಹೋಗು ಅಂತ ಹೇಳ್ತಾರೆ. ಯಾಕೆ ಯಾಕೋಬನಿಗೆ ತಿರುಗಿ ಹೋದಕ್ಕೆ ಕೆಲವು ಪಾಯಿಂಟ್ಸ್ ಗಳನ್ನ ಬರೆದಿಟ್ಕೊಳ್ಳೋಣ. ಮೊದಲನೇದಾಗಿ, ಯಾಕೋಬನು ತನ್ನ ಸ್ವಂತ ಆಲೋಚನೆಯನ್ನು ನೀಡಿದ್ದಾನೆ. ಯಾವ ಪಾಯಿಂಟ್ ಅಲ್ಲಿ ನಮಗೆ ಗೊತ್ತಾಗುತ್ತೆ? ಸ್ವಂತ ಆಲೋಚನೆ ನೀಡಿ ಅದನ್ನು ಚೊಚ್ಚಲು ಹಕ್ಕವನ್ನ ತನಗೆ ಪ್ರಾಪ್ತಿ ಮಾಡೋದಕ್ಕೋಸ್ಕರವಾಗಿ ಆತನು ಯಾವ ಆಲೋಚನೆಯನ್ನು ಉಪಯೋಗಿಸ್ತಾನೆ? ಅದನ್ನು ತನ್ನ ಸ್ವಂತ ಆಲೋಚನೆಯನ್ನು ಉಪಯೋಗಿಸಿ ಏಸಾವನಿಗೆ ಮೋಸ ಮಾಡ್ತಾನೆ. ಇವತ್ತಿನ ದಿವಸ ನಮಗೆ ಸ್ವಂತ ಆಲೋಚನೆಯ ಮೇಲೆ, ನನ್ನ ಜ್ಞಾನದ ಮೇಲೆ, ನನ್ನ ಬುದ್ಧಿವಂತಿಕೆಯ ಮೇಲೆ, ನನ್ನ ಸಾಮರ್ಥ್ಯದ ಮೇಲೆ, ನನ್ನ ದೇಹದ ಶಕ್ತಿಯ ಮೇಲೆ ನಾವು ಡಿಪೆಂಡ್ ಆಗಿದೀವ. ಹಾಗಾದರೆ ಯಾಕೋಬನ ರೀತಿಯಲ್ಲಿ ನಾವು ಕಾರ್ಯ ಮಾಡುವ. ಎರಡನೇದಾಗಿ, ಆತನು ಯಾರ ಆಲೋಚನೆಗೆ ತಲೆಬಾಗ್ತಾನೆ? ತಾಯಿಯ ಆಲೋಚನೆಗೆ ತಲೆಬಾಗ್ತಾನೆ. ತಾಯಿ ಹೇಳಿದಂತ ತನ್ನ ಆಶೀರ್ವಾದನ್ನ ನೀನು ಈ ರೀತಿಯಲ್ಲಿ ಪಡೆದುಕೊ ಅಂತ ಹೇಳುವಾಗ ತಾಯಿಯ ಮಾತನ್ನ ಕೇಳಿ ಅದೇ ರೀತಿಯಲ್ಲಿ ಮಾಡ್ತಾನೆ. ಆ ಕಾರ್ಯದ ನಿಮಿತ್ತವಾಗಿ ಆತನು ತನ್ನ ಅಣ್ಣನ ಆಶೀರ್ವಾದವನ್ನ ಹೊಂದಿಕೊಂಡು ಓಡಿ ಹೋಗುವಂತ ಪರಿಸ್ಥಿತಿ, ಮನೆ ಬಿಡುವಂತ ಪರಿಸ್ಥಿತಿ ಎದುರಾಗುತ್ತೆ, ನಿರ್ಗತಿಕನಾಗುವಂತ ಪರಿಸ್ಥಿತಿ, ಬೀದಿಗೆ ಬೀಳುವಂತ ಪರಿಸ್ಥಿತಿ ಎದುರಾಗುತ್ತೆ. ಯಾರು ಇಲ್ಲದಂತ ಅನುಭವ, ಒಂಟಿ ಅನುಭವ, ರಾತ್ರಿಯಲ್ಲಿ ಆತನು ಒಂಟಿಯಾಗಿ ನಡೆಯುವಂತ ಅನುಭವ ಆತನಿಗೆ ಎದುರಾಗುತ್ತೆ. ಆ ಪರಿಸ್ಥಿತಿಯನ್ನ ಆತನು ಹಾದು ಹೋಗ್ತಾನೆ. ಮೂರನೇದಾಗಿ ನೋಡುವಾಗ, ಆತನು ಹೋಗಿ ಯಾವ ಒಂದು ಕಾರ್ಯಕ್ಕಾಗಿ ಅದನ್ನು ಓಡಿ ಹೋಗ್ತಾನೆ, ತನ್ನ ಜೀವಿತವನ್ನ ಅಲ್ಲಿ ಮಾಡಿದ ನಂತರ ತಾನು ಹಿಂಗ್ ಮಾಡದ್ನಲ್ಲ, ನಾನು ಪಶ್ಚಾತ್ತಾಪ ಪಡಬೇಕಾದ್ರೆ ಪಶ್ಚಾತ್ತಾಪ ಪಡಲಿಲ್ಲ. ಅದನ್ನೇನ್ ಮಾಡ್ತಾನೆ? ಲೌಕಿಕ ವಿಚಾರವಾಗಿ ಒಂದು ತನ್ನ ಸಂಗಾತಿಯನ್ನ ಸಂಪಾದನೆ ಮಾಡೋದಕ್ಕೋಸ್ಕರವಾಗಿ 20 ವರ್ಷಗಳ ಕಾಲ ದುಡಿತಾನೆ. 20 ವರ್ಷಗಳ ಕಾಲ ದುಡಿತಾನೆ ಸಂಗಾತಿಯನ್ನ ಸಂಪಾದನೆ ಮಾಡುವ. ಇವತ್ತಿನ ದಿವಸ ಕೂಡ ಯವನಸ್ಥೆಯರು ತಮ್ಮ ಜೀವಿತದಲ್ಲಿ ಪಶ್ಚಾತ್ತಾಪ ಪಡ್ತಾರೆ. ಯಾವಾಗ ನೋಡುವಾಗ 40-50 ವರ್ಷಗಳ ಕಾಲದ 40-50 ವರ್ಷ ಅವರಿಗೆ ಆಗುವಾಗ. ಯಾಕೆಂತಂದ್ರೆ ಅವರಿಗೆ 20ನೇ ವರ್ಷದಲ್ಲಿ, 18ನೇ ವರ್ಷದಲ್ಲಿ, 21ನೇ ವರ್ಷದಲ್ಲಿ, 25ನೇ ವರ್ಷದಲ್ಲಿ ಅವರ ತಂದೆ ತಾಯಿಗಳಾಗಿರಲಿ, ಕೆಲವು ಬುದ್ಧಿಜೀವಿಗಳು ಅವರಿಗೆ ಹೇಳಿರ್ತಾರೆ, ಈ ರೀತಿ ಈ ಸಂಗಾತಿಯನ್ನ ಆರಿಸ್ಕೋಬೇಡ, ಬೇಡ ಕಣೋ, ಇದು ಒಳ್ಳೇದಲ್ಲ ನಿನಗೆ, ಇದರಲ್ಲಿ ನೀನು ಅನುಭವಿಸ್ತೀಯ, ಕಷ್ಟಪಡ್ತೀಯ, ಕಣ್ಣೀರು ಸುರಿಸ್ತೀಯ ಅಂತ ಅನ್ಕೊಂಡು ಹೇಳಿದ್ರು ಕೂಡ ಆ ಸಮಯದಲ್ಲಿ ಅವರ ಆರಿಸುವಿಕೆ, ನನ್ನ ಒಂದು ಮಾತನ್ನು ನಾನು ಕೇಳೋದಿಲ್ಲ, ನಾನು ಹೇಗೂ ಕೂಡ ನಾನು ಆರಿಸಿಕೊಳ್ಳೇ ಕೊಡುತ್ತೇನೆ ಎನ್ನುವಂತ ವಿಚಾರದಲ್ಲಿ ಮುಂದೆ ಹೋಗಿ ಈ ತದನಂತರ ಅನುಭವ ಆದ ನಂತರ ನಮಗೆ 30-40 ವರ್ಷ 45 ವರ್ಷ ಆಗುವಾಗ ನಮಗೆ ಗೊತ್ತಾಗುತ್ತೆ, ನಾನು ಮಾಡಿದಂತ ಆಯ್ಕೆ ತಪ್ಪಾದ ಆಯ್ಕೆ ಆಗಿದೆ. ಅಥವಾ ನನ್ನ ತಂದೆ ತಾಯಿ ಯಾವ ಒಂದು ಕ್ರೈಟೀರಿಯಾ ಮೇಲೆ, ಯಾವ ಒಂದು ಕಂಡೀಷನ್ ಮೇಲೆ ಆಯ್ಕೆ ಮಾಡಿಕೊಟ್ರೋ ನನಗೆ ಅದು ತಪ್ಪಾದ ಆಗಿದೆ. ಅವತ್ತಿನ ದಿವಸ ನಾನು ದೇವರ ಚಿತ್ತವನ್ನು ನನ್ನ ತಂದೆ ತಾಯಿಗೆ ಗೊತ್ತಾಗ್ಲಿಲ್ಲ, ಆದ್ರೆ ನನಗಾದ್ರೂ ಗೊತ್ತಾಗಬೇಕಿತ್ತು, ನಾನು ಅದನ್ನ ಒಪ್ಕೋಬೇಕಾಗಿತ್ತು, ನಾನು ಕರ್ತನ ಚಿತ್ತವನ್ನು ಹಿಂಬಾಲಿಸಬೇಕಾಗಿತ್ತು ಅಂತ ಅನ್ಕೊಂಡು ಅನೇಕ ಜನರಿಗೆ ಈಗ ಅನುಭವ ಆಗ್ತಾ ಇದೆ. ಅನುಭವ ಆದ್ರೆ ಏನು ಪ್ರಯೋಜನವಿಲ್ಲ. ಈ ಮ್ಯಾರೇಜ್ ಅನ್ನೋದೇನಿದೆಯಲ್ಲ, ಇಟ್ಸ್ ಒನ್ ವೇ ಅಂತ ಹೇಳ್ತಾರೆ, ಒಂದೇ ಮಾರ್ಗ ಅದು, ಅದರಲ್ಲಿ ರಿಟರ್ನ್ ಇಲ್ಲ. ರಿಟರ್ನ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಮೊದಲನೇ ಕನ್ನಿಕೆಯಾಗಿ ಮದುವೆ ಆಗೋದು ಅಂತ ಹೇಳೋದಿಲ್ಲ, ಅಥವಾ ಪುರುಷನಾಗಿ ಮೊದಲನೇ ಮದುವೆ ಅಂತ ಹೇಳೋದಿಲ್ಲ, ಅದನ್ನ 2ನೇ ಮದುವೆ ಅಂತ ಹೇಳ್ತಾರೆ. ಅಥವಾ ಡಿವೋರ್ಸ್ ಅಂದ್ರೆ ವಿಚ್ಛೇದನ ಹೊಂದಿದವರು ಅಂತ ಹೇಳ್ತಾರೆ, ಅಥವಾ 2ನೇ ಸಂಬಂಧ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ
ನಾವು ಒಂದನ್ನ ತಿಳಿದುಕೊಳ್ಳುವ, ದೇವರ ಆಲೋಚನೆಯನ್ನ ದೇವರ ಸನ್ನಿಧಿಯಲ್ಲಿ ತೆಗೆದುಕೊಳ್ಳುವವರಾಗಬೇಕು. ನೋಡ್ರಿ, ಈ ಲೋಕದಲ್ಲಿ ವ್ಯಕ್ತಿಗಳು ಅವರ ಒಂದು ಲೌಕಿಕವಾಗಿ ಆಲೋಚನೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಆಲೋಚನೆ ಮಾಡಿದ್ರೆ ನಿಮಗೆ ದೇವರು ಕೊಡುವಂತ ಆಲೋಚನೆಯನ್ನು ತಿಳಿದುಕೊಳ್ಳೋದು ಹೇಗೆ? ಅವ್ರು ಗುಂಡಿಗೆ ಬೀಳದ ರೀತಿಯಲ್ಲಿ ನೀವು ಗುಂಡಿಗೆ ಬೀಳಬೇಕು. ಈಗ ನಿಮಗೆ ಹೇಳುವಂತ ಒಂದು ಮ್ಯಾರೇಜ್ ಬಗ್ಗೆ, ಮದುವೆ ಬಗ್ಗೆ ಹೇಳುವಂತವರು ಅವರು ಸಕ್ಸಸ್ಫುಲ್ ಆಗಿ ಮದುವೆಯ ಜೀವಿತವನ್ನು ನಡೆಸುವವರಾಗಿರಬೇಕು. ಮತ್ತೆ ಅವರಿಗೆ ಯಾವ ರೀತಿಯಲ್ಲಿ ದೈವಿಕವಾಗಿ ಸಿಕ್ಕಿತ್ತೋ ಅದನ್ನು ನೀವು ಅನುಸರಿಸುವವರಾಗಿರಬೇಕು. ಒಂದು ವೇಳೆ ಅದು ದೈವಿಕವಾಗಿ ಸಿಕ್ಕಿಲ್ಲ, ಕಷ್ಟಗಳನ್ನು ಅನುಭವಿಸಿದ್ದಾರೆ ಅಂತ ಅಂದಾಗ ಅವ್ರು ಯಾವ ರೀತಿಯಲ್ಲಿ ಬುದ್ಧಿ ಹೇಳೋದಕ್ಕೆ ಸಾಧ್ಯ ಅಲ್ವಾ? ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಆಲೋಚನೆ ಮಾಡಿದ ಮೂರನೇ ಮ್ಯಾಟರ್ ಅನ್ನು ಅನ್ಕೊಂಡು, ನಾಲ್ಕನೇದಾಗಿ ಆತನು ಹೋಗಿ ಸೇರಿದಂತ ವ್ಯಕ್ತಿ ಲಾಬಾನನು, ಆತನು ಮೋಸಗಾರನಾಗಿದ್ದಾನೆ. ಅದೇ ರೀತಿಯಲ್ಲಿ ಪ್ರಾಮುಖ್ಯವಾಗಿ ನಾವು ನಿನ್ನ ವಾಕ್ಯವನ್ನು ಓದಿದ್ವಿ. ಆತನು ಯಾರಂತೆ? ದೇವ ಕುಟುಂಬಕ್ಕೆ ಸೇರಿದಂತ ವ್ಯಕ್ತಿ ಲಾಬಾನನಾಗಿದ್ರು ಕೂಡ ಆತನು ಹುಡುಕಿಕೊಂಡು ಬಂದಿದ್ದು ಯಾವುದನ್ನ ಹೇಳಿ? ವಿಗ್ರಹಗಳನ್ನು ಹುಡ್ಕೊಂಡು ಬರ್ತಾನೆ. ಹಾಗಾದ್ರೆ ಅವರ ಮನೆಯಲ್ಲಿ ವಿಗ್ರಹಗಳು ಸೇರಿದೆ ಅಂತ ಅರ್ಥ. ಲಾಬಾನನು ಅದನ್ನು ಅನ್ಯ ಜನನಾಗಿ ಮಾರ್ಪಟ್ಟಿದ್ದಾನೆ. ದೇವಜನನಾಗಿದ್ದ ಅನ್ಯ ಜನನಾಗಿ ಮಾರ್ಪಟ್ಟ. ನೋಡ್ರಿ, ಅನ್ಯ ಜನನಾಗಿದ್ದ ಆ ಒಂದು ಲಾಬಾನನ ಜೊತೆ ಸಂಪರ್ಕವನ್ನ ಯಾರು ಯಾಕೋಬ ಹೊಂದಿದ್ದನೋ ಅವನಿಗೆ ನೋಡ್ರಿ, ಅವನು ದುಡ್ದಿದ್ದು ಏನು ಕೂಡ ಆತನಿಗೆ ಸಂಬಳ ಸಿಗ್ಲಿಲ್ಲ. 10 ಸಾರಿ ಸಂಬಳ ಅನ್ಯಾಯವಾಗಿ ಬದಲಾವಣೆ ಮಾಡೋದು ಅಂತಂದ್ರೆ ನಮಗೆ ಸಹಿಸಿಕೊಳ್ಳುವುದಕ್ಕೆ ಸಾಗೋದಿಲ್ಲ. ಅನೇಕ ಓನರ್ಗಳು ಮತ್ತು ಸಂಬಳವನ್ನ ಚೇಂಜ್ ಮಾಡಿದಂತ ಓನರ್ಗಳು ಮತ್ತು ಅದೇ ರೀತಿಯಲ್ಲಿ ಅವರ ಕೆಲಸಗಾರರ ಮಧ್ಯದಲ್ಲಿ ಕೊಲೆಗಳು ನಡೆದೋಗಿದೆ. ಆದರೆ ಯಾಕೋಬನ 10 ಸಾರಿ ಸಂಬಳ ಚೇಂಜ್ ಆದ್ರೂ ಕೂಡ ತಾನು ಮಾಡಿದ ಶ್ರಮಕ್ಕೆ ಫಲ ಇಲ್ಲದೆ ದುಡಿಯಬೇಕಾಯ್ತು. ಯಾಕೆ? ವಿಗ್ರಹಗಳನ್ನ ನೆಚ್ಚಿಕೊಂಡಿದ್ದ ಲಾಬಾನನ ನಿಮಿತ್ತವಾಗಿ. ಎರಡನೇದಾಗಿ ನೋಡುವಾಗ ಏನ್ ಮಾಡ್ತದಾನೆ? ಅಷ್ಟು ಮಾತ್ರವಲ್ಲ, ಈ ವಿಗ್ರಹಗಳು ಕೇವಲ ಆಚಾರ ವಿಚಾರ ಲಾಭನನ್ನೇ ಮಾತ್ರದಿಲ್ಲ. ಲಾಭನ ಮಾಡಿ ಅದು ಯಾರೋ ಒಂದು ಕುಟುಂಬಸ್ಥರ ಒಳಗೆ, ಯಾರೋ ಒಂದು ವ್ಯಕ್ತಿಗಳ ಒಳಗೆ ಬಂದಿದೆ ಅಂತಂದ್ರೆ ಲಾಭನ ಜೊತೆ ಇದ್ದಂತ ವ್ಯಕ್ತಿಯ ಒಂದು ಒಳಗಡೆ ಮುದ್ರೆಗಳಾಗಿ ಅವರ ಮುರುಗಳು, ಅದು ಕಿವಿಗಳಲ್ಲಿ ಹಾಕುವಂತ ಆಭರಣಗಳಲ್ಲಿ, ಕುತ್ತಿಗೆಯಲ್ಲಿ ಹಾಕುವಂತ ಆಭರಣಗಳಲ್ಲಿ, ಅಥವಾ ಸೊಂಟಕ್ಕೆ ಹಾಕುವಂತ ಆಭರಣಗಳು, ಕಾಲಿಗೆ ಹಾಕುವಂತ ಆಭರಣಗಳು, ಅವುಗಳೆಲ್ಲದಲ್ಲೂ ಕೂಡ ಬಂದು ಸೇರ್ಕೊಂಡಿದೆ. ಆ ಬಂದು ಸೇರ್ಕೊಂಡಿದ್ರೆ ನಿಮಿತ್ತವಾಗಿ ದೇವರು ಏನ್ ಮಾಡ್ತಾರೆ? ಅದನ್ನ ತೆಗೆಸ್ತಾರೆ. ಅದನ್ನ ಹೂಳಿಡದಕ್ಕೆ ದೇವರು ಹೇಳ್ತಾರೆ. ಅದನ್ನ ಬಿಟ್ಟು ಬಿಡುದಕ್ಕೆ ಹೇಳ್ತಾರೆ. ಮೂರನೇದಾಗಿ ನೋಡುವಾಗ ಅಷ್ಟು ಮಾತ್ರ ಅಲ್ಲ, ಲಾಭನನ್ನು ಹಿಂಬಾಲಿಸ್ಕೊಂಡು ಬರ್ತಾರೆ. ಇದು 6ನೇ ರೀಸನ್ ಆಗಿದೆ. ನಾನು ನಿಮಗೆ 5 ರೀಸನ್ ಹೇಳಿದೆ, 6ನೇ ರೀಸನ್ ಹೇಳಿದೆ. ಲಾಭನನ್ನು ಹಿಂದಟ್ಟಿ ಬರ್ತಾನೆ. ಲಾಭನನ್ನು ಹಿಂದಟ್ಟಿ ಏನಕ್ಕೆ ಬರ್ತಾನೆ? ಇನ್ನು ನನಗೆ ಲಾಭ ಇಲ್ವಲ್ಲ, ಇಲ್ಲಿ ಇಷ್ಟರವರೆಗೆ ನಾನು ಹಣನ ಚೆನ್ನಾಗಿ ಎಣಿಸ್ತಾ ಇದ್ದೆ ಯಾಕೋಬನ ಮುಖಾಂತರವಾಗಿ, ಇನ್ನು ನನಗೆ ಇಲ್ವಲ್ಲ, ನನ್ನ ಕುಟುಂಬವನ್ನೆಲ್ಲ ತೆಗೆದುಕೊಂಡು ಹೋಗಿದ್ದಾನೆ, ನನ್ನ ಮಕ್ಕಳನ್ನ ತೆಗೆದುಕೊಂಡು, ಮೊಮ್ಮಕ್ಕಳನ್ನ ತೆಗೆದುಕೊಂಡು ಹೋಗಿದ್ದಾನೆ ಅದನ್ಕೊಂಡು ಇವನ ಹತ್ರ ನಾನು ಚೆನ್ನಾಗಿ ಲಾಭ ಪಡೆಯೋಣ ಅಂತ ನಾನಿದ್ದೆ. ಇವನ ಹತ್ರ ಚೆನ್ನಾಗಿ ನಾನು ಎಲ್ಲವನ್ನ ಇವನ ಹತ್ರ ಏನಂತಂದ್ರೆ, ಈ ಕೆಲವರು ಈ ದಾರಿಯಲ್ಲಿ ಹೋಗುವಂತ ಹಸುವನ್ನ ಕರ್ಕೊಂಡು ಬಂದು ಹಾಲು ಕರೀತಾರಂತಲ್ಲ, ಅದು ಸತ್ಯನ? ಇದು ಸತ್ಯ. ನೋಡ್ರಿ, ಈ ರೀತಿ ಮನುಷ್ಯರನ್ನು ಉಪಯೋಗಿಸ್ಕೊಳ್ಳೋರಿದ್ದಾರೆ. ಅವ್ರ ಹತ್ರ ಏನಾದ್ರೂ ಉಪಯೋಗ ಇದೆ ಅಂತಂದ್ರೆ ಅವರನ್ನ ತನ್ನ ಹತ್ರ ಕರೆದು ಅವರನ್ನ ಚೆನ್ನಾಗಿ ಪುಸಲಾಯಿಸಿ ಅವರ ಮನಸ್ಸನ್ನ ಕರಗಿಸಿ ಅವರ ಮನಸ್ಸಿಗೆ ಒಪ್ಪುವಂತ ಮಾತುಗಳನ್ನ ಆಡಿ, ನಾನೇನೋ ನಿನಗೆ ಲಾಭ ಮಾಡ್ತೀನಿ ಅಂತ ಅನ್ಕೊಂಡು ತಿಳಿಸಿ, ನಿನಗೆ ಬಹಳ ತಲೆ ಸವರಿ ನಮ್ಗೆ ಏನನ್ಸುತ್ತೆ ಅಂದ್ರೆ, ಆ ವ್ಯಕ್ತಿಗೆ ಏನಂದ್ರೆ, ಓ ಈ ವ್ಯಕ್ತಿ ನನ್ನ ಜೊತೆ ಇದ್ರೆ ಎಂಥ ಒಳ್ಳೆ ಒಂದು ಲಾಭ ಸಿಗುತ್ತೆ ನನಗೆ, ಎಂಥ ಒಳ್ಳೆ ನಾಲೆಜ್ ಸಿಗುತ್ತೆ ನನಗೆ, ಎಂಥ ಬುದ್ಧಿವಂತ ಇವನು ನನ್ನ ಜೊತೆ ಇರಬೇಕು, ಇವನ್ ಇನ್ಫ್ಲುಯೆನ್ಸ್ ನನ್ನ ಜೊತೆ ಇರಬೇಕು, ಇವನ್ ಪ್ರಭಾವ ನನ್ನ ಜೊತೆ ಇರಬೇಕು ಅನ್ನುವಂತ ಆಲೋಚನೆ ಇವತ್ತಿನ ದಿವಸ ನಿಮ್ಮಲ್ಲಿ ಇರೋದಾದ್ರೆ, ಅಥವಾ ನೀವು ಸಿಕ್ಕಿಕೊಂಡಿರೋದಾದ್ರೆ, ಅಥವಾ ಯಾರಾದರೂ ಶಿಕ್ಷೋದಕ್ಕೆ ನೋಡ್ತಿರೋದಾದ್ರೆ, ಪ್ರಿಯರೇ, ಇವತ್ತಿನ ದಿವಸ ನೀವು ಮನ ತಿರುಗುವಂತ ದೇವರ ಕಡೆ ತಿರುಗುವಂತ ಸಮಯ ಬಂದಿದೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧನಾದ ಸ್ತೋತ್ರ. ಇದು ಹೆಚ್ಚು ದಿನ ನಡೆಯಲ್ಲ ಹೇಳ್ತಾ ಇದ್ದೀನಿ ನಾನು. ಖಂಡಿತವಾಗಿ ಇದು ಹೆಚ್ಚು ದಿನ ನಡೆಯಲ್ಲ. ಕರ್ತನ ಇದನ್ನು ನೋಡ್ತಾ ಇದ್ದಾನೆ, ಕರ್ತನ ಗಮನಿಸ್ತಾ ಇದ್ದಾನೆ. ಇವತ್ತಿನ ದಿವಸ ಮನ ತಿರುಗುವಂತ ಸಮಯ ಬಂದಿದೆ ಪ್ರಿಯರೇ. ಹಲ್ಲೆಲೂಯ. ಅದೇ ರೀತಿಯಲ್ಲಿ ಮೂರನೇದಾಗಿ ನೋಡುವಾಗ ಕರ್ತನ ಸನ್ನಿಧಾನದಲ್ಲಿ ಏನಂತಂದೆ, ಲಾಭನನು ಅದನ್ನು ಹಿಂದಟ್ಟಿ ಬರ್ತಾನೆ. ಯಾವಾಗ ಇದನ್ನೆಲ್ಲವನ್ನ ಬಿಟ್ಟು ಯಾಕೋಬನು ದೇವರ ಕಡೆ ತಿರುಗ್ತಾನೋ ಏನಾಗುತ್ತೆ ಅಂತಂದ್ರೆ, ನೋಡ್ರಿ 5ನೇ ವಚನದಲ್ಲಿ
ಆದಿಕಾಂಡ 35ನೇ ವಚನ. ಆಮೇಲೆ ಅವರು ಪ್ರಯಾಣ ಮಾಡುತ್ತಿರುವಾಗ ದೇವರು ಹುಟ್ಟಿಸಿದ ಭಯವು ಸುತ್ತಮುತ್ತಣ ಊರುಗಳಲ್ಲಿ ಇದ್ದದರಿಂದ ಆ ಊರುಗಳವರು ಯಾಕೋಬನ ಮಕ್ಕಳನ್ನು ಹಿಂದಟ್ಟಿ ಬರಲಿಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಏನಾಯ್ತಂತೆ, ಈ ಎಲ್ಲಾ ವಿಚಾರಗಳನ್ನ ತೆಗೆದು ದೂರ ಇಟ್ಟು ನಾವು ದೇವರ ಕಡೆ ಹೋಗ್ತೀವಿ, ನಾವು ದೇವರ ಮನೆಯ ಕಡೆ ಬೇತೇಲಿಗೆ ಹೋಗ್ತೀವಿ ಅಂತ ಅನ್ಕೊಂಡು ಜನರು ಯಾವಾಗ ನಿರ್ಧಾರ ಮಾಡಿದ್ರು ಅವರನ್ನು ಯಾರು ಹಿಂಬಾಲಿಸಲಿಲ್ಲ ಅಂತೆ. ಅವ್ರನ್ನ ಯಾರನ್ನು ಹಿಂದಟ್ಟಿ ಬರಲಿಲ್ಲ, ಅವರಿಗೆ ಯಾರು ಕೂಡ ಯುದ್ಧ ಮಾಡಲಿಲ್ಲ, ಯಾರು ಕೂಡ ಡಿಸ್ಟರ್ಬ್ ಮಾಡಲಿಲ್ಲ. ಇವನ್ ಕೂಡ ಏನಂತಂದ್ರೆ ಯಾವ ಲಾಭನನ್ನು ಇವನಿಗೆ ಹಾನಿ ಮಾಡೋದಕ್ಕೆ ಯಾರು ಬಂದನೋ ಅವನಿಗೂ ಕೂಡ ದೇವರು ಏನ್ ಎಚ್ಚರಿಕೆ ಕೊಟ್ಟಿದ್ರು, ನೀನು ಯಾಕೋಬನಿಗೆ ಏನನ್ಬಾರ್ದು, ನೀನು ಏನು ಒಂದು ಮಾತನ್ನು ಕೂಡ ಅನ್ನಬಾರದು ಅನ್ನೋದನ್ನ ಯಾರು ಹೇಳ್ತಾ ಇದ್ದಾರೆ? ದೇವರು ಅಲ್ಲಿ ಲಾಭನಿಗೆ ಹೇಳ್ತಾರೆ. ಹಲ್ಲೆಲೂಯಾ. ನೋಡ್ರಿ, ಯಾವಾಗ ದೇವರ ಕಡೆ ನಾವು ತಿರುಗ್ತೇವೋ ದೇವರ ಪ್ರೊಟೆಕ್ಷನ್ ನಮ್ಮನ್ನ ಆವರಿಸಿಕೊಳ್ಳುವಂತದ್ದಾಗಿದೆ. ಅಲ್ಲಿವರೆಗೆ ಯಾಕೋಬನಿಗೆ ಪ್ರೊಟೆಕ್ಷನ್ ಇರಲಿಲ್ಲ, ಯಾಕೋಬನ ಮಕ್ಕಳಿಗೆ ಪ್ರೊಟೆಕ್ಷನ್ ಇರಲಿಲ್ಲ, ಯಾಕೋಬನ ಹೆಂಡತಿಯರ ಪ್ರೊಟೆಕ್ಷನ್ ಇರಲಿಲ್ಲ, ಯಾಕೋಬನ ಸಂಪಾದಿಸಿದ ಆಸ್ತಿಯ ಪ್ರೊಟೆಕ್ಷನ್ ಇರಲಿಲ್ಲ. ತದನಂತರ ಅಲ್ಲಿ ಪ್ರೊಟೆಕ್ಷನ್ ಬಂತು ಎಂದು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಅದಕ್ಕೋಸ್ಕರವಾಗಿ ಕರ್ತನ ಹೇಳ್ತಾ ಇದ್ದಾನೆ, ನೀನು ದೇವರ ಕಡೆ ತಿರುಗಬೇಕು. ಹಲ್ಲೆಲೂಯಾ. ನೀನು ದೇವರ ಕಡೆ ತಿರುಗಿ. ಇವತ್ತಿನ ದಿವಸ ಯಾಕೋಬನಿಗೆ ಹೇಳಿದಂತ ಆ ಸರ್ವಶಕ್ತನಾದ ದೇವರು ಇಲ್ಲಿ ಕುಳಿತಿರುವಂತ ಪ್ರತ್ಯೇಕವಾಗಿ ವ್ಯಕ್ತಿಗೆ ಹೇಳ್ತಾನೆ. ಅದೇ ರೀತಿಯಲ್ಲಿ ಈ ರೀತಿಯಲ್ಲಿ ಸುಳಿಗೆ ಸಿಕ್ಕಿಕೊಂಡಿರೋ ವ್ಯಕ್ತಿಗೆ ನೇರವಾಗಿ ಹೇಳ್ತಾ ಇದ್ದಾನೆ ವೈಯಕ್ತಿಕವಾಗಿ ನೀನು ದೇವರ ಕಡೆ ತಿರುಗಬೇಕು. ಹಲ್ಲೆಲೂಯಾ. ಅದೇನೇ ಕೆಲಸ ಆಗಿರ್ಬೋದು, ಅದು ನಿನ್ಗೆ ಏನೇ ಲಾಭ ತರ್ತಿರ್ಬೋದು, ಅದೇ ನಿನಗೆ ಲಾಭ ತರ್ತದೆ ಅಂತ ಅನ್ಕೊಂಡು ಯಾರ್ಯಾರು ನಿನ್ಗೆ ಮನಸ್ಸಿನಲ್ಲಿ ತುಂಬಿರ್ಬೋದು, ಅದೇನ್ ಪರ್ಸೆಂಟೇಜ್ ಬರುತ್ತೆ, ಅದೇನ್ ಲಾಭ ಬರುತ್ತೆ ಅಂತ ಅನ್ಕೊಂಡು ನೀನು ಅದ್ರ ಹಿಂದೆ ಹೋಗ್ತಿರ್ಬೋದು. ಈಗಲೇ ಯೇಸುವಿನ ನಾಮದಲ್ಲಿ ನಿರ್ಧಾರ ಮಾಡು, ನಷ್ಟವಾದ್ರೂ ಕೂಡ ನೀನು ತಿರುಗೋದಾದ್ರೆ ಕರ್ತನು ನಿನ್ನನ್ನ ಜೀರೋಯಿಂದ ಶೂನ್ಯದಿಂದ ಮೇಲೆ ಕೆತ್ತುವ ಆತನಾಗಿದ್ದೇನೆ. ಹಲ್ಲೆಲೂಯಾ. ಇದು ನಡೆದೇ ನಡೀತದೆ ಯೇಸುವಿನ ನಾಮದಲ್ಲಿ. ಇದು ನಡೆದೇ ನಡೀತಿದೆ ಪ್ರೇರೆ, ಇದು ನಡೆದೇ ನಡೀತದೆ. ಮುಂದೊಂದು ದಿವಸ ಈ ಸಂದೇಶದಲ್ಲಿ ನಿತಿನ್ ಬ್ರದರ್ ಈ ರೀತಿಯಲ್ಲಿ ಹೇಳೋದಿಲ್ಲ, ನಾನು ಅವತ್ತಿನ ಕೇಳಬೇಕಾಗಿತ್ತು ಅಂತ ಅನ್ಕೊಂಡು ಹೇಳಿ ನೀವು ಬರ್ಲಿಲ್ಲ ಅಂತಂದ್ರೆ ನನ್ನ ಹತ್ರ ಕೇಳ್ರಿ ಬಂದು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಇವತ್ತಿನ ದಿವಸ ಮನ ತಿರುಗುವ ದಿವಸ. ಅದು ನಿನ್ನ ಸ್ನೇಹಿತನೇ ಯಾರೇ ಆಗಿರ್ಬೋದು, ನಿನ್ನ ನಿಕಟವಾದ ಸಂಬಂಧಿ ಆಗಿರ್ಬೋದು, ಅಥವಾ ನಿಕಟವಾದ ವ್ಯಕ್ತಿಗಳೇ ಆಗಿರ್ಬೋದು, ಯಾರ ಜೊತೆ ಆ ಒಂದು ದೇವರಿಗೆ ಚಿತ್ತವಿಲ್ಲದ ಕಾರ್ಯಗಳಲ್ಲಿ ನೀನು ತೊಡಗಿದೆಯೋ ದೇವರಿಗೆ ಎಲ್ಲ ಗೊತ್ತಿದೆ. ನಿನ್ನ ಕೈ ಏನ್ ಕೆಲಸ ಮಾಡ್ತಿದೆ, ನಿನ್ನ ಕಣ್ಣು ಏನ್ ಕೆಲಸ ಮಾಡ್ತಿದೆ, ನಿನ್ನ ಮನಸ್ಸು ಏನ್ ಕೆಲಸ ಮಾಡ್ತಿದೆ, ನೀನು ಈಗ ಏನು ಆಲೋಚನೆ ಮಾಡ್ತಿದೆ, ಎಲ್ಲವನ್ನ ಕರ್ತನು ತಿಳಿದಿದ್ದಾನೆ. ನೀನು ಈ ಒಂದು ಮಾತಿನಲ್ಲಿ ನೀನು ಕೇಳಿ ದೇವರ ಕಡೆ ತಿರುಗದೆ ಹೋದ್ರೆ ಇದರ ಪರಿಣಾಮಗಳನ್ನ ಬಹಳ ಇದರಲ್ಲಿ ನೀನು ಅನುಭವಿಸಬೇಕಾದ. ಅವತ್ತಿನ ದಿವಸ ಅದಕ್ಕೆ ಸೇವಕರು ಕಾರಣ ಆಗಿರೋದಿಲ್ಲ, ಅದಕ್ಕೆ ಯಾವುದೇ ವಿಶ್ವಾಸಿ ಕಾರಣ ಆಗೋದಿಲ್ಲ, ಸಹೋದರನ ಕಾಣೆಯ ಕಾರಣ ಆಗಿರೋದಿಲ್ಲ, ಸೇವಕನ ಕಾರಣ ಆಗಿದೆ, ಇವನ್ ದೇವರ ಆತ್ಮನ ದೇವರು ಕೂಡ ಅದಕ್ಕೆ ಕಾರಣ ಆಗಿರೋದಿಲ್ಲ. ಎಲ್ಲ ಜವಾಬ್ದಾರಿ ನೀನು ಒಬ್ಬನೇ ಹೊತ್ತಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ದಯವಿಟ್ಟು ನನ್ನ ಕೈ ಮುಗಿದು ಕೇಳ್ತಾ ಇದ್ದೇನೆ, ಅಂತ ಕಾರ್ಯಗಳಿಗೆ ತೊಡಗುವುದನ್ನ ಬಿಟ್ಟು ದೇವರ ಕಡೆ ತಿರುಗಿದ್ರೆ ಬಹಳ ಒಳ್ಳೆಯದು. ಇವತ್ತಿನ ದಿವಸ ನಿಷ್ಠುರವಾಗಿ ದೇವರ ಕಡೆ ತಿರುಗಿದ್ರೆ ಒಬ್ಬನಿಗೆ ಬೇಸರ ಆಗುವುದು, ಒಬ್ಬನ ಸಂಬಂಧ ಕಟ್ಟಾಗುವುದು, ಒಬ್ಬನ ಸ್ನೇಹ ಹೋಗ್ಬೋದು, ಒಬ್ಬನ ಒಂದು ಪ್ರೀತಿ ಕಳ್ಕೊಳ್ಬೋದು. ಆದ್ರೆ ನೀನು ದೊಡ್ಡ ಗಂಡಾಂತರದಿಂದ ಅವನು ಪಾರಾಗ್ತಾನೆ, ಯಾಕಂದ್ರೆ ಅವನ ಶಿಕ್ಷೆ ಕಡಿಮೆ ಆಗುತ್ತೆ, ನೀನು ಪಾರಾಗ್ತೀಯ. ಅದಕ್ಕೋಸ್ಕರವಾಗಿ ಯಾಕಂದ್ರೆ ಅನೇಕ ದರ್ಶನಗಳು ನಮಗೆ ಬೀಳ್ತಾ ಇದ್ದಾವೆ. ಕೆಲವು ದರ್ಶನಗಳನ್ನ ನಾವು ನೇರವಾಗಿ ಕೆಲವರಿಗೆ ನಾವು ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ತುಂಬಾ ವೈಯಕ್ತಿಕವಾಗಿ ದೇವರು ತೋರಿಸುವಂತ ಸಂದರ್ಭದಲ್ಲಿ ನಮಗೆ ಅದನ್ನು ಹೇಳೋದಕ್ಕೆ, ಅವರನ್ನ ಅರ್ಥೈಸೋದಕ್ಕೆ ಕಷ್ಟವಾಗುತ್ತೆ. ಯಾಕಂದ್ರೆ ಅವ್ರು ರಿಸೀವ್ ಮಾಡಲ್ಲ, ನಮ್ಗೆ ಗೊತ್ತಿದೆ. ಅವರು ಅದನ್ನ ಅಲ್ಲಗೆಳಿತಾರೆ ಅನ್ನೋದನ್ನು ಗೊತ್ತಿದೆ, ಮತ್ತು ಅವರು ನಮ್ಮ ಮಾತು ಕೇಳಲ್ಲ ಅಂತ ಗೊತ್ತಿದೆ. ಅದಕ್ಕೋಸ್ಕರವಾಗಿ ನಾವು ಅದನ್ನ ಇಟ್ಟು ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಹೊರಟು ಬೇರೆ ಯಾವುದನ್ನು ಕೂಡ ನಾವು ಮಾರುವಂತ ಪರಿಸ್ಥಿತಿಯಲ್ಲಿ ಸೇವಕರ ಪರಿಸ್ಥಿತಿ ಆ ರೀತಿ ಆಗ್ಬಿಟ್ಟಿದೆ. ಅದಕ್ಕೋಸ್ಕರವಾಗಿ ಇದನ್ನ ಅರ್ಥ ಮಾಡಿಕೊಳ್ಳ್ರಿ. ಈಗ ನಾವು ಹೋಗೋಣ ಒಂದು ಕಡೆ. ನೋಡ್ರಿ, ಕೊರಹಿಯರ ಬಗ್ಗೆ ಯಾರಿಗೆ ಗೊತ್ತಿದೆ? ಈ ಕೊರಹಿಯರು ಯಾರಾಗಿದ್ದಾರೆ? ಈ ಕೊರಹಿಯರು ಮೋಶೆ ವಿಚಾರವಾಗಿ ವಿರುದ್ಧವಾಗಿ ಮಾತನಾಡಿದ ವ್ಯಕ್ತಿಗಳಾಗಿದ್ದಾರೆ. ಈ ಮೋಶೆ ವಿಚಾರವಾಗಿ ವಿರುದ್ಧವಾಗಿ ಏನ್ ಮಾತಾಡ್ತಾರೆ ಅಂತಂದ್ರೆ, ಇವನು ಒಬ್ಬನೇ ದರ್ಶನ ಬೀಳೋದ, ಇವನಿಗೊಬ್ಬನಿಗೆ ದೇವರು ಮಾತನಾಡೋದ, ಇವನಿಗೊಬ್ಬನಿಗೆ ದೇವರ ಸೇವೆ ಕೊಟ್ಟಿರೋದ, ಇವನಿಗೊಬ್ಬನಿಗೆ ದೇವರ ಕಾರ್ಯಗಳನ್ನ ಮಾಡಿರೋದಕ್ಕೆ ಹೇಳಿರೋದ, ಇವನಿಗೊಬ್ಬನಿಗೆ ಸಭೆಯಲ್ಲಿ ಮೇನ್ ಆಗಿರೋದ ಇವನು ಅನ್ನುವ ರೀತಿಯಲ್ಲಿ ಕೇಳುವಂತ ಈ ಕೊರಹಿಯರ ಗುಂಪನ್ನು ನಾವು ನೋಡಿದ್ರೆ, ಆದ್ರೆ ಈ ಕೊರಹಿಯರ ವಿಚಾರವಾಗಿ ಮೋಶೆ ಆತನ ಸಿಟ್ಟುಕೊಳ್ಳಿಲ್ಲ. ಆದ್ರೆ ಯಾವಾಗ ಇವರು ಮೋಶೆ ವಿರುದ್ಧವಾಗಿ ನಿಂತಾರೋ ದೇವರವನ್ನ ಎಚ್ಚರಿಸ್ತಾರೆ, ಗದರಿಸ್ತಾರೆ. ಆದ್ರೆ ಗದರಿಸಿದ್ರು ಎಚ್ಚರಿದ್ರು ಕೇಳದೇವರವರು ಅವರ ಭೂಮಿ ಜೀವಂತವಾಗಿ ಕೊರಹಿಯರ ಒಂದು ಗುಂಪನ್ನ ನುಂಗಿಬಿಡುತ್ತೆ.
ನುಂಗಿಬಿಟ್ಟಂತ ಈ ಕೊರಹಿಯರು ಕೀರ್ತನೆ ಬರೆಯುವುದಕ್ಕೆ ಹೇಗೆ ಸಾಧ್ಯ ಆಯಿತು? ನುಂಗಿಬಿಟ್ಟಂತ ಕೊರಹಿಯರು ಈ ಕೀರ್ತನೆ ಬರೆಯುವುದಕ್ಕೆ, ನಾನು ಕೀರ್ತನೆಗಳು 46ನೇ ಅಧ್ಯಾಯ 1ನೇ ವಚನಕ್ಕೆ ಹೋಗೋಣ. ನಾವು ಗಮನಿಸುವಲ್ಲಿ ಓದಬಹುದ? ಕೊರಹಿಯರ ಗೀತ ಕಾಣ್ತಿದ್ದೀರಾ? ಯಾರಿಗೆಲ್ಲ ಕಾಣ್ತಾ ಇದೆ ಕೊರಹಿಯರ ಗೀತ? ಹಾಗಾದ್ರೆ ಈ ಕೊರಹಿಯರು ಎಲ್ಲಿಂದ ಬಂದ್ರು ಇವರು? ಅವರು ನಾಶವಾಗಿ ಹೋದ್ರಲ್ಲ. ಅಲ್ಲಿ ಕೊರಹಿಯರು ವಿರೋಧವಾಗಿ ಮಾತನಾಡುವಂತ ವಿಚಾರ ನಾವು ಗಮನಿಸುವಾಗ ಅವರ ಹಿರಿಯರು ಯಾರಿದ್ದಾರೆ, ಹಿರಿತಲೆಗಳು ಯಾರಿದ್ದಾರೆ, ಆ ಕೊರಹಿಯರು ಮಾತ್ರವೇ ವಿರೋಧವಾಗಿ ಮಾತಾಡ್ತಾರೆ. ಆದ್ರೆ ಅವರ ಇರುವಂತ ಚರಿತ್ರೆ ಹೇಳುತ್ತೆ, ಅವರ ಚಿಕ್ಕ ಮಕ್ಕಳು, ಅವರಲ್ಲಿರುವಂತ ಎಲ್ಲ ಅವರ ಸಂಬಂಧದವರು, ಅನೇಕ ಜನರು ಅವರೇನ್ ಮಾಡ್ತಾರೆ, ಆ ಗುಂಪಿನಲ್ಲಿ ಸೇರಿ ಅವ್ರಿಗೆ ಏನ್ ನಡೀತಿದೆ ಅಂತ ಗೊತ್ತಿಲ್ಲ. ನೋಡ್ರಿ, ಕೆಲವು ಸಭೆಯಲ್ಲೂ ಕೂಡ ನಮಗೆ ಅಷ್ಟೇ, ಕೆಲವರು ಏನಾದ್ರೂ ವಿಷಯವನ್ನ ಮಾತಾಡ್ತಿರೋದಾದ್ರೆ ಕೆಲವು ಸಭೆಯಲ್ಲಿ ಕೂತವರಿಗೆ ಏನು ಗೊತ್ತೇ ಇರೋದಿಲ್ಲ, ಅವರಿಗೆ ಮತ್ತೆ ಗೊತ್ತಾಗುತ್ತೆ ವಿಷಯ ಸ್ವಲ್ಪ ಆದ್ಮೇಲೆ ಏನ್ ನಡೆಯಿತು ಅಂತ ಅನ್ಕೊಂಡು. ಅದೇ ರೀತಿಯಲ್ಲಿ ಈ ರೀತಿ ಇನ್ನೋಸೆಂಟ್ ಆಗಿರುವಂತಹ ಕೊರಹಿಯರಲ್ಲಿದ್ದಂತ ಇನ್ನೋಸೆಂಟ್ ಗಳನ್ನ, ಮುಗ್ಧರನ್ನ ಅವ್ರ ಕರ್ತನ ಸನ್ನಿಧಾನ ಏನ್ ಮಾಡ್ತಾರೆ, ದೇವರ ಮತ್ತು ಮೋಶೆಯ ವಿರುದ್ಧವಾಗಿ ನಿಮ್ಮ ಪಿತೃಗಳು ನಡೆದ್ರು, ನಿಮ್ಮ ಪಿತೃಗಳನ್ನ ಭೂಮಿ ಹಂಗೆ ನುಂಗಿ ಆಗಿತ್ತು ಅನ್ನೋದನ್ನ ಗೊತ್ತಾದಾಗ ಏನ್ ಮಾಡ್ತಾರೆ ಕೊರಹಿಯರು, ಆ ತಿಳಿದಂತ ಕೊರಹಿಯರು, ತಮ್ಮ ಒಂದು ಹಿರಿಯರನ್ನ ಕಳೆದುಕೊಂಡಂತ ಆ ಕೊರಹಿಯರು ಮಕ್ಕಳು ಮೊಮ್ಮಕ್ಕಳು ಏನ್ ಮಾಡ್ತಾರೆ ಅಂತಂದ್ರೆ ದೇವರ ಸನ್ನಿಧಾನದಲ್ಲಿ ದೇವರ ಕಡೆ ತಿರುಗ್ತಾರೆ. ಬೇರೆ ದೇವರ ಕಡೆ ತಿರುಗ್ತಾರೆ, ದೇವರ ಕಡೆ ಮೊರೆ ಇಡ್ತಾರೆ. ನಾವು ಅನೇಕ ಕೊರಹಿಯರ ಗೀತವನ್ನು ನೋಡ್ತಾರೆ, ಅವರು ಮನ ಮರುಗಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡೋದನ್ನ ನಾವು ನೋಡ್ತೇವೆ. ಯಾಕೆಂದ್ರೆ 1ನೇ ವಚನದಲ್ಲಿ ನೋಡ್ರಿ, ದೇವರು ಅಲ್ಲಿ ಕೊರಹಿಯರು ಹೇಳ್ತಾ ಇದ್ದಾರೆ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಕ್ಕಟ್ಟಿನಲ್ಲಿ ಸಹಾಯಕನಾದ ದೇವರು ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿದ್ದಾನೆ. ಪ್ರಿಯರೇ, ನಾವು ಮನ ತಿರುಗೋದಾದ್ರೆ, ನಾವು ದೇವರ ಕಡೆ ತಿರುಗೋದಾದ್ರೆ, ಯಾಕೋಬನ ರೀತಿಯಲ್ಲಿ, ಯಾಕೋಬನ ಜನರ ರೀತಿಯಲ್ಲಿ ನಾವು ತಿರುಗೋದಾದ್ರೆ ದೇವರು ನಮ್ಮನ್ನ ಬಿಡುಗಡೆಗೊಳಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ನೋಡ್ರಿ, ಯಾಕೋಬನಿಗೆ ಯಾಕೆ ಈ ರೀತಿಯಲ್ಲಿ ಆತನು ಲಾಬಾನನ ಕಡೆ ಹೋಗಿ ಅಲ್ಲಿ ಆತ ಒಂದು ಸಂಪಾದನೆ ಮಾಡುವಂತ ಆಲೋಚನೆ ಬಂತು. ಒಂದು, ಆತನು ಸಂಗಾತಿಯನ್ನ ಸಂಪಾದನೆ ಮಾಡಬೇಕು, ಸೌಂದರ್ಯವನ್ನ ನೋಡಿದ. ಎರಡನೇದಾಗಿ ಆತನು ಸಂಪಾದನೆಯನ್ನು ನೋಡಿದ, ಆಸ್ತಿಯನ್ನ ನೋಡಿದ, ಸಂಪಾದನೆ ಮಾಡಬೇಕು ನಾನು. ನೋಡ್ರಿ, ದೇವರ ವಾಕ್ಯ ಇಬ್ರಿಯ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನದಲ್ಲಿ, ಇಬ್ರಿಯ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನ, ಈ ವಾಕ್ಯ ಈಗ ಸೇವಕರ ಮಧ್ಯದಲ್ಲಿ, ಪ್ರವಾದಿಗಳ ಮಧ್ಯದಲ್ಲಿ, ಅಪೋಸ್ತಲರ ಮಧ್ಯದಲ್ಲಿ ಆಗಿರ್ಬೋದು, ಉಪದೇಶಿಗಳು, ಸುವಾರ್ತಿಕರ ಮಧ್ಯದಲ್ಲಿ ಅನೇಕ ಹೋರಾಟಗಳನ್ನು ಅನುಭವಿಸ್ತಾರೆ. ಈ ವಾಕ್ಯ ಅವರು ಬೋಧಿಸೋದೇ ಇಲ್ಲ, ಈ ವಾಕ್ಯವನ್ನು ಅವರು ತೆಗೆಯೋದೇ ಇಲ್ಲ ಅಂತವರು. ನೋಡ್ರಿ, 5ನೇ ವಚನದಲ್ಲಿ, ದ್ರವ್ಯಾಶೆ ಇಲ್ಲದವರಾಗಿರ್ರಿ, ನಿಮಗಿರುವುಗಳಲ್ಲಿ ಏನಾಗ್ಲಿ ತೃಪ್ತರಾಗಿರ್ರಿ. ಪಕ್ಕದವನು ಏನ್ ಪಲ್ಟಿ ಹೊಡೆದ್ರು ಕೂಡ ನೀವು ಟೆನ್ಷನ್ ಮಾಡ್ಕೋಬೇಡ್ರಿ. ನಿಮ್ಗೆ ದೇವರು ನಿಮಗಿರೋದ್ರಲ್ಲಿ ಸಮಾಧಾನ ಕೊಟ್ಟಿದ್ದಾನಲ್ಲ, ನಿಮಗಿರೋದ್ರಲ್ಲಿ ಸಮಾಧಾನ ಕೊಟ್ಟಿದ್ದಾನಲ್ಲ. ಅದಕ್ಕೆ ದ್ರವ್ಯ ಆಶೆ, ಅವನ ಪಕ್ಕದವರು ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ದೇವರು ನಮಗೆ ಸಮಾಧಾನ ಕೊಟ್ಟಿದ್ದಾನಲ್ಲ, ದೇವರು ನಮಗೆ ಈ ಒಂದು ವಸ್ತುಗಳನ್ನ ಕೊಟ್ಟಿದ್ದಾನ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ, ತೃಪ್ತರಾಗೋಣ. ಹಲ್ಲೆಲೂಯಾ. ಯಾಕೆಂದ್ರೆ ನೋಡ್ರಿ, ಯಾವಾಗ ಅತೃಪ್ತಿ ಈ ಲೋಕಕ್ಕೆ ಬಂತು, ಎಲ್ಲಿ ಅತೃಪ್ತಿ ಬಂತು, ಆದಿಯಲ್ಲಿ ಅಲ್ಲಿ ಅವ್ವಳಲ್ಲಿ ಅತೃಪ್ತಿ ಬಂತು. ಆಕೆಗೆ ಎಲ್ಲಾ ಹಣ್ಣುಗಳಿದ್ವು, ಆ ಹಣ್ಣುಗಳು ಎಲ್ಲ ತಿಂದ್ರು ರುಚಿಸಿದ್ರು ಕೂಡ ಆ ಒಳ್ಳೆದರ ಕೆಟ್ಟದರ ಅರಿವನ್ನ ಉಂಟು ಮಾಡೋ ಹಣ್ಣನ್ನು ತಿನ್ಬೇಕನ್ನುವಂತ ಅತೃಪ್ತಿ ಆಕೆಗೆ ಇತ್ತು. ಆ ಅತೃಪ್ತಿಯನ್ನ ತೃಪ್ತಿ ಮಾಡೋದಕ್ಕೆ ಹೋಗಿನೇ ಆಕೆ ಏನಾಯ್ತು, ಇಡೀ ಮನುಷ್ಯ ಕುಲಕ್ಕೆ ಆದಾಮನ ಮೇಲೂ ಪಾಪದ ಒಂದು ಛಾಯೆ ಬಂತೆಂದು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಅಲ್ಲಿ ನೋಡ್ರಿ, ದ್ರವ್ಯಾಶೆ ಇಲ್ಲದವರಾಗಿರ್ರಿ, ನಿಮಗಿರುವವುಗಳಲ್ಲಿ ತೃಪ್ತರಾಗಿರ್ರಿ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದ್ರವ್ಯಾಶೆ ಇಲ್ಲದವರಾಗಿ ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ ಅಂತ ಅನ್ಕೊಂಡು ಹೇಳಿದ ನಂತರ ದೇವರು ಯಾಕೆ ನಿನ್ನನ್ನ ಕೈ ಬಿಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ? ಯಾಕೆಂದ್ರೆ ದೇವರಿಗೂ ಗೊತ್ತಿದೆ, ನಮಗೊಂದು ಸಂಪಾದನೆಯಿಂದ ಅಗತ್ಯ ಇದೆ,
ಕೊರತೆಗಳನ್ನು ನೀಗಿಸೋದು ಅಗತ್ಯ ಇದೆ, ಅಗತ್ಯತೆಗಳನ್ನು ಸಂಧಿಸೋದು ಅಗತ್ಯ ಇದೆ. ಅದಕ್ಕೆ ಕರ್ತನೆ ಹೇಳ್ತಾ ಇದ್ದಾನೆ, ನೀನು ಹೆಚ್ಚಾಗಿ ಹಣದ ವಿಚಾರವಾಗಿ ಆಲೋಚನೆ ಮಾಡದೆ, ಟೆನ್ಷನ್ ಮಾಡದೆ, ನೀನು ನನ್ನನ್ನ ಡಿಪೆಂಡ್ ಆಗೋದ್ರೆ, ನಾನು ಕೊಟ್ಟಿದ್ದಕ್ಕೆ ನೀನು ತೃಪ್ತನಾಗೋದಾದ್ರೆ ನಾನು ನಿನ್ನನ್ನು ಎಂದಿಗೂ ಕೈ ಬಿಡೋದಿಲ್ಲ ಅನ್ನೋದನ್ನ ಕರ್ತನು ಆ ಮಾತನ್ನ ಹೇಳಿದ ಕೂಡಲೇ ಕೈ ಬಿಡದೆ ಇರುವಂತ ವಿಚಾರವನ್ನ ಮಾತನಾಡ್ತಿದ್ದೆ. ನಾನಿನ್ನ ತೊರೆಯೋದಿಲ್ಲ, ನಾನು ನಿನ್ನನ್ನು ಭಿಕ್ಷೆ ಬೇಡುವ ರೀತಿಯಲ್ಲಿ ನಾನು ನಿಲ್ಲಿಸೋದಿಲ್ಲ, ಕೊರತೆ ಎಂದು ನೀನು ಬೇರೆಯವರ ಮುಂದೆ ಕೈ ಚಾಚುವಾಗ ನಾನು ನಿಲ್ಲಿಸೋದಿಲ್ಲ, ನಾನು ಬೇರೆಯವರ ಮುಂದೆ ನಿನ್ನ ತಲೆಯನ್ನು ನಿನ್ನ ತಗ್ಗಿಸೋದಿಲ್ಲ, ನಿನ್ನನ್ನ ಬೇರೆಯವರ ಮುಂದೆ ನಾನು ಸಾಲಗಾರನಾಗಿ ನಿಲ್ಲಿಸೋದಿಲ್ಲ ಅನ್ನೋದನ್ನ ಕರ್ತನೆ ಹೇಳ್ತಾ ಇದ್ದೇನೆ ಪ್ರಿಯರೇ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ, ಕೀರ್ತನೆಗಾರ 62ನೇ ಅಧ್ಯಾಯದಲ್ಲಿ 10ನೇ ವಚನ ಈ ರೀತಿಯಲ್ಲಿ, ಹಾಗಾದ್ರೆ ನಾವು ಸಂಪಾದನೆ ಮಾಡಬಾರ್ದಾ? ಹಾಗಾದ್ರೆ ನಾವು ದುಡಿಬಾರ್ದ? ಹಾಗಾದ್ರೆ ನಾವು ಉದ್ಯೋಗ ಮಾಡಬಾರ್ದ? ಹಾಗಾದ್ರೆ ಉದ್ಯೋಗದ ಮುಖಾಂತರವಾಗಿ ನಾವು ಸಂಪಾದನೆ ಮಾಡೋದಕ್ಕೆ ಮುಖಾಂತರವಾಗಿ ದೇವರಿಗೆ ಮಹಿಮೆ ಆಗಲ್ವಾ? ಹಾಗಾದ್ರೆ ನಾವು 3 ಹೊತ್ತು ಊಟಕ್ಕೆ ಏನ್ ಮಾಡೋದು? ನಾವು ಸಂಪಾದನೆ ಮಾಡಿ ಒಳ್ಳೆ ಸ್ಥಿತಿಗೆ ಬರಲಿಲ್ಲ ಅಂತಂದ್ರೆ ಜನ ಎಲ್ಲಿ ದೇವರನ್ನು ನಂಬ್ತಾರೆ ಅನ್ನುವ ರೀತಿಯಲ್ಲಿ ನಮಗೆ ಆಲೋಚನೆ ಇರಬಹುದು. ನೋಡ್ರಿ, ದೇವರ ವಾಕ್ಯ ಈ ರೀತಿಯಲ್ಲಿ, ಕೀರ್ತನೆ 62ನೇ 10ನೇ ವಚನ, ಅನ್ಯಾಯದಿಂದ ಸಂಪಾದಿಸಿದ್ದನ್ನು ನೆಚ್ಚಬೇಡ್ರಿ. ಏನಂತೆ? ಅನ್ಯಾಯದಿಂದ ಸಂಪಾದಿಸಿದ್ದನ್ನ ನೆಚ್ಚಬೇಡ್ರಿ, ಸುಲಿಗೆಯಿಂದ ಗಳಿಸಿ ಸೊಕ್ಕಿರಬೇಡ್ರಿ. ಅನ್ಯಾಯದಿಂದ ನಾವು ಸಂಪಾದನೆ ಮಾಡಿದ್ದನ್ನ ನೆಚ್ಕೊಂಡು ಕೂರ್ಬೇಡ, ಸುಲಿಗೆಯಿಂದ ಗಳಿಸಿದ್ದನ್ನ ನಿನ್ನ ಸೊಕ್ಕು, ಅದರಿಂದ ನಾನು ತುಂಬಾ ಪಡ್ಕೊಂಡೆ, ತುಂಬಾ ಸಂಪಾದನೆ ಮಾಡಿದ್ದೀನಿ ಅಂತ ಅನ್ಕೊಂಡು ಸೊಕ್ಕಿರಬೇಡ್ರಿ. ನಮಗೇನು ಎಕ್ಸಾಂಪಲ್ ಏನು ದೊಡ್ಡದೇನು ಬೇಕಾಗಿಲ್ಲ. ನಮ್ಮ ಪಟ್ಟಣದಲ್ಲಿರುವಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳ ಗತಿ ಒಳಯಸ್ಪುರದಲ್ಲಿ ಯಾವ ರೀತಿಯಲ್ಲಿ ಆಯ್ತು ನಿಮಗೆ ಗೊತ್ತಿದೆಯಲ್ಲ. ಇವತ್ತಿನ ದಿವಸ ಎಲ್ಲಿಯೂ ಕೂಡ ಮಾತನಾಡುವ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಎಷ್ಟು ಸಂಪಾದನೆ ಮಾಡಿದ್ರು, ಎಷ್ಟು ಆಸ್ತಿ ಇದ್ರೆ ಏನು ಪ್ರಯೋಜನ? ಸರ್ಕಾರದ ನಾಲೆಗಳನ್ನೇ ತಮ್ಮ ಜಮೀನಿನ ಪಕ್ಕದಲ್ಲಿ ಮಾಡ್ಕೊಂಡ್ಬಿಟ್ರು. ಎಲ್ಲ ಕಡೆ ಅಧ್ಯಕ್ಷರು ಅಂತ ಅನಿಸ್ಕೋಬಿಟ್ರು. ಆದ್ರೆ ಇವತ್ತಿನ ದಿವಸ ಅವರ ಮಕ್ಕಳ ಮರ್ಯಾದೆ ಬೀದಿಯಲ್ಲಿ ಹಾಳಾಗೋಯ್ತು ಪ್ರಿಯರೇ. ಯಾಕೆಂತಂದ್ರೆ ಅನೇಕ ಜನ ಹೆಣ್ಣು ಮಕ್ಕಳ, ಅನೇಕ ಜನ ಗಂಡಸರ, ಅನೇಕ ಜನ ವ್ಯಕ್ತಿಗಳ, ಅನೇಕ ಬಡವರ ಕಣ್ಣೀರು ಪ್ರಿಯರೇ, ಅನೇಕ ಕೆಳಜಾತಿಯವರ ಕಣ್ಣೀರು ಇವತ್ತಿನ ದಿವಸ ಅವರು ನೋಡಿತಾ ಇದೆ. ಅದಕ್ಕೋಸ್ಕರ ಅದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ನೋಡ್ರಿ, ಅಲ್ಲಿ 10ನೇ ವಚನದ 3ನೇ ಭಾಗದಲ್ಲಿ ನೋಡ್ರಿ, ಹೆಚ್ಚಿದ ಆಸ್ತಿಯಲ್ಲಿ ಮನಸ್ಸು ಬಿಡಬೇಡ. ದೇವರು ನಿನಗೆ ಸಂಪಾದನೆ ಮಾಡಬೇಡ ಅಂತ ಹೇಳ್ತಾ ಇಲ್ಲ, ಆದ್ರೆ ಏನಂತ ಹೇಳ್ತಾ ಇದ್ದಾರೆ? ಹೆಚ್ಚಾಗಿ ನಾನು ಕೂಡಿಡ್ಬೇಕು, ಹೆಚ್ಚಾಗಿ ಸಂಪಾದನೆ ಮಾಡಬೇಕು, ಹೆಚ್ಚಾಗಿ ಬೀರು ತುಂಬಾ ಚಿನ್ನ ಇಡಬೇಕು, ಹೆಚ್ಚಾಗಿ ನಾನು ಸಂಪಾದನೆ ಮಾಡಬೇಕು ಅಂತ ಅನ್ಕೊಂಡು ಹೇಳಿದೆಯಲ್ಲ, ಅದರ ಮೇಲೆ ನಿನ್ನ ಮನಸ್ಸಿಡಬೇಡ ಅಂತ ಕರ್ತನೆ ಹೇಳ್ತಾ ಇದ್ದಾನೆ. ಯಾಕಂದ್ರೆ ದೇವರ ಆಶೀರ್ವಾದದಲ್ಲಿ ವ್ಯಸನವನ್ನು ಕೂಡಿಸೋದಿಲ್ಲ. ದೇವರ ಆಶೀರ್ವಾದದಲ್ಲಿ ವ್ಯಸನ ಕೊಡೋದಿಲ್ಲ. ದೇವರು ಕೊಡುವಾಗ ಅದರಲ್ಲಿ ಸಮಾಧಾನ, ಸಂತೋಷ, ನಿನಗೆ ತೃಪ್ತಿಯನ್ನು ಕೊಡ್ತಾನೆ. ಯಾಕೆಂತಂದ್ರೆ 11ನೇ ವಚನದ ಸರ್ವಾಧಿಕಾರವು ದೇವರದೇ ಎಂದು ದೇವರು ಒಮ್ಮೆ ಅಲ್ಲ, ಎಷ್ಟು ಹೇಳಿದ್ದಾನೆ? ಹೆಸರು ಹೇಳಿದ್ದಾನಂತೆ, 2 ಹೇಳಿದ್ದನ್ನು ಕೇಳಿದ್ದೇನೆ. ಸರ್ವಾಧಿಕಾರ ಯಾರ್ದಾಗಿದೆ ಅಂತೆ? ಎಲ್ಲ ದೇವರ ಕಂಟ್ರೋಲ್ ಇದೆ, ಕರ್ತನ ಕಂಟ್ರೋಲ್ ಇದೆ. ಕರ್ತನೆ ನೀನು ಪ್ರೀತಿ ಸ್ವರೂಪನಾಗಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವಂತವನಲ್ಲವೇ? ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕೆಲವರು ಏನಾಗುತ್ತೆ ಅಂತಂದ್ರೆ, ನಮ್ಮ ಜೀವಿತದಲ್ಲಿ ನಮ್ಮ ತಪ್ಪನ್ನ ಯಾರಾದರೂ ನೋಟ್ ಮಾಡಿ ಎಚ್ಚರಿಸುವಾಗ ನಮಗ ಅನ್ಸುತ್ತೆ, ನಮ್ಮ ತಪ್ಪನ್ನ ಎಚ್ಚರಿಸಿದ್ರ ನಾನೀಗ ಅವ್ರದ್ದು ಕೆಲವು ತಪ್ಪುಗಳಿದಾವೆ ನನ್ನ ಕಣ್ಣು ಮುಂದೆ ಇದ್ದಾವೆ, ಅದನ್ನೆಲ್ಲ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನೆಲ್ಲ ತೆಗಿತೀನಿ. ಈಗ ಅದನ್ನೆಲ್ಲ ಅವರು ಹಿಂಗ್ ಮಾಡ್ತಾ ಇದಾರಲ್ಲ ಅನ್ಕೊಂಡು ತೆಗೆದು ಮಾತನಾಡುವಂತ ಒಂದು ಸ್ಟ್ರಾಟಜಿಗೆ ಪ್ರತಿ ಆರೋಪವನ್ನ ಮಾಡೋದಕ್ಕೆ ನಾವು ಹೋಗ್ತೀವಿ. ಪ್ರತಿ ಆರೋಪವನ್ನ ಮಾಡಿ ನಿಮ್ಮ ಮುಂದೆ ಇರುವಂತ ಆ ಒಂದು ತಪ್ಪನ್ನ ಎಚ್ಚರಿಸಿ ಹೇಳಿದಂತ ವ್ಯಕ್ತಿಯನ್ನ ಬಾಯಿ ಮುಚ್ಚಿಸಬಹುದು. ಆದರೆ ಬಾಯಿ ಮುಚ್ಚಿಸೋದು ನಿನ್ನ ಸ್ಟ್ರಾಟಜಿ ಆದ್ರೆ ನಿನ್ ದೇವರ ಬಾಯನ್ನು ಹೆಂಗ್ ಮುಚ್ಚಿಸ್ತೀಯ? ಯಾಕಂದ್ರೆ ದೇವ್ರು ಹೇಳ್ತಾ ಇದ್ದೇನೆ, ನೀನು ಪ್ರೀತಿ ಸ್ವರೂಪನಾಗಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲ ಕೊಡುವಂತವನಲ್ಲವೇ? ನೀನೇನು ಬಿತ್ತಿದೆಯೋ ಅದರ ಪ್ರತಿಫಲವನ್ನ ಕರ್ತನ ಕೊಡ್ತಾನಲ್ಲ. ಪ್ರತಿಫಲ ಕೊಡುವವನ ಆತನಲ್ವಾ? ಸೊ ಅದಕ್ಕೋಸ್ಕರವಾಗಿ ಬಹಳ ಎಚ್ಚರದಿಂದ ಇರೋಣ ಪ್ರಿಯರೇ, ಬಹಳ ಎಚ್ಚರದಿಂದ ಇರೋಣ. ಇವತ್ತಿನ ದಿವಸ ನಾವು ಮನ ತಿರುಗುವಂತ ಸಮಯ ಬಂದಿದೆ, ನಾವು ದೇವರ ಕಡೆ ತಿರುಗುವಂತ ಸಮಯ ಬಂದಿದೆ. ಲೌಕಿಕ ವಿಚಾರಗಳನ್ನ, ದೇವರಿಗೆ ಇಷ್ಟ ಇಲ್ಲದ ವಿಚಾರಗಳನ್ನ, ಯಾಕೋಬನ ಜೀವಿತದಲ್ಲಿ ಇರುವಂತಹ ವಿಚಾರಗಳನ್ನ ಎಲ್ಲವನ್ನ ಬಿಟ್ಟು, ಕೊರೆಯರ ಇರುವಂತಹ ವಿರೋಧತೆಯನ್ನು ಬಿಟ್ಟು ಯಾವ ರೀತಿ ತಿರುಗಿದ್ರು,
ಅದೇ ರೀತಿಯಲ್ಲಿ ದ್ರವ್ಯಾಶೆಗಳನ್ನು ಮಾಡದೆ ನಾವು ದೇವರ ಕಡೆ ಯಾವ ರೀತಿ ತಿರುಗಿದಾಗ ದೇವರು ನಮ್ಮನ್ನು ಕೈ ಬಿಡದೆ ನಡೆಸ್ತಾನೋ, ಅದೇ ರೀತಿಯಲ್ಲಿ ಕರ್ತನು ನಮ್ಮ ಎಲ್ಲಾ ಒಂದು ಕೃತ್ಯಗಳಿಗೆ ತಕ್ಕ ಪ್ರತಿಫಲ ಕೊಡುವಾತನ ಆತನಿಂದ ಇರುತ್ತಾನೋ ಅದನ್ನು ನಂಬಿ ನಾವು ಜೀವಿಸುವವರಾಗೋಣ. ಇವತ್ತಿನ ದಿವಸ ಇವತ್ತು ನಿತಿನ್ ಬ್ರದರ್ ನನಗೇ ಹೇಳಿದ್ರು ವಾಕ್ಯ ಅಂತ ಅನ್ಕೊಂಡು ಯಾರಾದ್ರೂ ಅನ್ಕೊಂಡಿರೋದಾದ್ರೆ, ಹೌದು, ನಾನು ಕರ್ತನ ದೇವರ ಆತ್ಮನ ಇವತ್ತಿನ ನಿನಗೆ ಹೇಳಿರೋದು, ನೀನು ಬದಲಾವಣೆ ಆಗೋದಕ್ಕೆ ಕರ್ತನ ನಿರೀಕ್ಷೆ ಮಾಡ್ತಾ ಇದ್ದೀನಿ. ಹಲ್ಲೆಲೂಯಾ. ಕರ್ತನ ನಿರೀಕ್ಷೆ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ನಾವು ಹೇಳುತ್ತಿರುವಂತ ಮಾತುಗಳು ನಿಮ್ಮ ಕೆಟ್ಟದಕ್ಕೋಸ್ಕರ ಆಗಿ ಅಲ್ಲ, ನೀವು ಒಳ್ಳೆಯವರಾಗಿ ನೀವು ಒಳ್ಳೆಯ ಒಂದು ಸ್ಥಾನಕ್ಕೆ ತಲುಪಬೇಕು ಅಂತ ಅನ್ಕೊಂಡು ಹೇಳ್ತಾ ಇದ್ದೇವೆ ಹೊರತು ನಿನ್ನ ನಾಶವಾಗಬೇಕು ಅಂತ ಇದ್ರೆ ಯಾರು ಕೂಡ ಹೇಳಕ್ ಹೋಗ್ತಾ ಇರಲಿಲ್ಲ. ಸುಮ್ಮನೆ ಇಡ್ತಾ ಇದ್ರು, ನಾಶವಾಗಿ ಹೋಗ್ಬಿಡ್ಲಿ ಅಂತ ಅನ್ಕೊಂಡು. ನೀನು ಉನ್ನತಿಯನ್ನ ಕಾಣಬೇಕು, ಆಶೀರ್ವಾದವನ್ನು ಹೊಂದಬೇಕು, ಬದಲಾವಣೆಯನ್ನು ಹೊಂದಬೇಕು ಅಂತ ಅನ್ಕೊಂಡು ಹೇಳ್ತಿರೋದು. ಅದಕ್ಕೋಸ್ಕರವಾಗಿ ಬದಲಾವಣೆ ಆದ್ರೆ ನನಗೆ ಲಾಭ ಅಲ್ಲ, ನನಗೆ 1% ಲಾಭ ಇಲ್ಲ, ನನಗೆ 1% ಲಾಭ ಇಲ್ಲ. ಬದಲಾವಣೆ ಆದ್ರೆ ನಿನ್ನಗೂ ನಿನ್ನ ಕುಟುಂಬಕ್ಕೂ ಬಹಳ ದೊಡ್ಡ ಲಾಭ. ಲಾಟ್ರಿ ಹೊಡೆದಂಗೆ. ಕರ್ತನ ಸನ್ನಿಧಾನ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ಕರ್ತನೆ ಸೇರಿ ಬರುವುದಕ್ಕೆ ಕೊಟ್ಟಂತ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ ಏಸಪ್ಪ. ಕರ್ತನೆ, ನಿನ್ನ ಮಕ್ಕಳಿಗೆ ತಿರುಗಿ ಹೋಗುವುದರ ವಿಚಾರವಾಗಿ ಇವತ್ತಿನ ದಿವಸ ಸಂದೇಶ ಕರ್ತನೆ ನೀನು ಕೊಟ್ಟಿರೋದು, ಅದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ನಿನ್ನ ಆಶೀರ್ವಸ್ಸು, ನಿನ್ನ ಬಲಪಡಿ, ನಿನ್ನ ಪ್ರಸನ್ನತೆಯಿಂದ ತುಂಬು ಸ್ವಾಮಿ. ಇವತ್ತಿನ ದಿವಸ ಕರ್ತನೆ ರಾಜ, ನಿನ್ನ ಮಕ್ಕಳು ಕರ್ತನೆ ತಮ್ಮ ಎಲ್ಲಗೆ ಕೊಟ್ಟಂತ ಎಲ್ಲಾ ಜವಾಬ್ದಾರಿಗಳನ್ನ ಮಾಡುತ್ತಾ ನಿನ್ನನ್ನು ಆರಾಧನೆ ಮಾಡುತ್ತಾ ನಿನ್ನ ಸನ್ನಿಧಿಯಲ್ಲಿ ಇರೋದುಂಟು. ಅದಕ್ಕೆ ಬರತಕ್ಕಂಥ ಪ್ರತಿಫಲವನ್ನು ಅವರಿಗೆ ನೀನು ಅನುಗ್ರಹಿಸು. ಅದೇ ರೀತಿಯಲ್ಲಿ ಪರಿಶುದ್ಧನಾದ ದೇವರೇ ಕರ್ತನೆ, ನಾವು ತಿರುಗಿ ಹೋಗುವಾಗ ನಮಗೆ ಸಹಾಯ ಮಾಡು. ನಮಗೆ ತಿರುಗಿ ಹೋಗೋದಕ್ಕೆ ಮನಸ್ಸಿರುವುದಾದ್ರೆ ಕರ್ತನೆ, ಅದಕ್ಕೆ ಹಿಂದೇಟು ನಾವು ಹೊಡೆಯುತ್ತಿರೋದಾದ್ರೆ, ಸೈತಾನ ತಡೀತಿರೋದಾದ್ರೆ, ಆ ಎಲ್ಲ ಸೈತಾನನ ಕಾರ್ಯಗಳು, ಆ ಹಿಂದೇಟು ಹೊಡೆಯುವಂತ ಎಲ್ಲ ಆಲೋಚನೆ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕ್ತಾನೆ. ನಿನ್ನ ಪರಿಶುದ್ಧ ರಕ್ತವನ್ನ ಪ್ರೋಕ್ಷಿಸ್ತಾನೆ. ಬಿಡುಗಡೆ ಕೊಡು, ನೀನು ತಾನೇ ನಡೆಸು. ನಿನ್ನ ಪ್ರಸನ್ನತೆಯಿಂದ ತುಂಬು ಸ್ವಾಮಿ. ನಾವು ನಿನ್ನ ಕಡೆ ತಿರುಗುವಾಗ ನಿನ್ನ ಕಾರ್ಯ ಮಾಡು. ಎಲ್ಲ ಕರ್ತನ ಲೌಕಿಕ ಸಂಬಂಧವಾದ ವಿಚಾರಣ ಹೂಣಿಡುವಾಗ ನಮ್ಮನ್ನು ನೀನು ತಾನು ನಡೆಸು, ಆಶೀರ್ವದಿಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಸಲ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆ. ಆಮೇನ್. ಹಲ್ಲೆಲೂಯಾ.